ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ ಬಾಲ್ಯಪ್ರಭೃತಿಮೂಢಾತ್ಮಾ ಜನೋ ಯೇನ ಸುಶಿಕ್ಷಿತಃ ವಿಶ್ವೇಶತೀರ್ಥಗುರವೇ ನಮಸ್ತಸ್ಮೈ ದಯಾಲವೇ ಶ್ರೀಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಭುಜಗಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ಧೃತ್ಯ ವಿಜ್ಞಾನಮುದ್ರಂ ಭಜ ಭಜಾನಂತಮಿತ್ಯಾಲಪಂತಂ ಖವರವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷ್ಯಮಾಣಾನ್ ಭುವನಮನ್ಯೇನ ಚಾನ್ಯೇನ ದೋಷ್ಣಾ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೇಣಯೇ ಪೂರ್ಣಬೋಧಂ. ಜಗತ್ಯಜೋ ಖಂಡಗುಣೋರುಮಂಡಲ ಸರೋರಿತ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಗತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮಾಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಃಕಣಾಃ. ಶ್ರೀಹರಯೇ. ಕನಕದಾಸರಿಂದ ರಚಿತವಾಗಿರತಕ್ಕಂತಹ ಮೋಹನ ತರಂಗಿಣಿಯ 7ನೆಯ ಅಧ್ಯಾಯದಲ್ಲಿ ರುದ್ರದೇವರ ತಪೋಭಂಗ ಮಾಡಬೇಕು ಅಂತ ಮನ್ಮಥ ರುದ್ರದೇವರು ತಪಸ್ಸು ಮಾಡ್ತಾ ಇದ್ದ ವನಪ್ರದೇಶಕ್ಕೆ ಬಂದ. ಮೊದಲು ತನ್ನ 3 ದೂತರನ್ನ ಕಳಿಸಿದ. ವಸಂತ ಋತುವಿನ ಅಭಿಮಾನಿ ದೇವತೆ, ತಂಪಾದ ಗಾಳಿ, ಪ್ರವಾಹವಾಯು, ಚಂದ್ರ ಇವರನ್ನ ಕಳಿಸಿದ್ದರಿಂದ ವಾತಾವರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಆಗ ತನ್ನ ಪರಿವಾರ ಸಮೇತ ರುದ್ರದೇವರಿದ್ದ ಸ್ಥಳದ ಕಡೆಗೆ ಹೊರಡುವಾಗ ನಂದೀಶ್ವರ ತಡೀತಾ ಇದ್ದಾನೆ. ರುದ್ರದೇವರ ದರ್ಶನ ಮಾಡಿ ಬಂದು ಬಿಡುತ್ತೇನೆ ಅಂದ. ಹಾಗೆಲ್ಲ ಸುಲಭಕ್ಕೆ ಅವಕಾಶ ಇಲ್ಲ. ರುದ್ರದೇವರ ದರ್ಶನಕ್ಕೆ ಯಾರಂದ್ರವರು ಹೇಗಂದ್ರೆ ಹಾಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಅವಕಾಶ ಕೊಡೋದಿಲ್ಲ. ಬಂದದ್ದು ದೇವತೆಗಳಲ್ಲೊಬ್ಬ ಮನ್ಮಥ. ಮತ್ತೊಂದು ಮುಖದಿಂದ ನೋಡುವುದಾದ್ರೆ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದವ. ಮನಸಿಜ, ಮನೋಜ ಮನ್ಮಥನಿಗಿರುವ ಹೆಸರುಗಳು. ಅಂದ ಮೇಲೆ ಪರಮಾತ್ಮನ ಮಗನಿಗೆ ತಡೆ ಹಾಕುವ ಸಾಮರ್ಥ್ಯ ಯಾರಿಗಿತ್ತು? ಇಲ್ಲಲ್ಲ. ಮತ್ತೆ ಯಾಕೆ ತಡೆದದ್ದು ಅಂದರೆ ಮನ್ಮಥನ ಪ್ರವೇಶ ಆದರೆ ತಪಸ್ಸು ಸಹಜವಾಗಿ ನಡೆಯೋದಿಲ್ಲ, ವ್ಯತ್ಯಾಸ ಆಗ್ತದೆ. ಅದಕ್ಕೆ ಪೂರಕವಾಗಿ ಮತ್ತೊಂದು ಅಂಶವನ್ನು ಹೇಳುವುದಾದರೆ ಭಾಗವತದ ಒಂದು ಮಾತು, ಬಹಳ ಸ್ವಾರಸ್ಯದ ಮಾತು. ಪರೀಕ್ಷಿತ್ ರಾಜರು ಕಲಿಯನ್ನ ನಿಗ್ರಹ ಮಾಡ್ತಾ ಇದ್ದಾರೆ. ನನ್ನ ರಾಜ್ಯದಲ್ಲಿ ನೀನಿರೋ ಹಾಗಿಲ್ಲ, ಇಲ್ಲಿಂದ ನೀನು ಹೊರಟು ಬಿಡಬೇಕು, ಇಲ್ಲ ನನಗಿಲ್ಲಿ ಅವಕಾಶ ಕೊಡಲೇಬೇಕು. ಅವಕಾಶ ಕೊಡ್ಲಿಕ್ಕೆ ಆಗುವುದಿಲ್ಲ. ಯಾಕಾಗೋದಿಲ್ಲ
ಅದಕ್ಕೆ ಕಾರಣ ಹೇಳುತ್ತಾರೆ. ತ್ವಂ ವರ್ತಮಾನಂ ನರದೇವ ದೇಹೇಷು ಅನುಪ್ರವೃತ್ತೋ ಯಮಧರ್ಮಯೂಥಃ. ಕಲಿ ತಾನೊಬ್ಬನೇ ಬರೋದಿಲ್ಲ. ಹಾಗೆ ಭಗವಂತ ತಾನೊಬ್ಬನೇ ಬರೋದಿಲ್ಲವೋ? ಪರಮಾತ್ಮನ ಆವಾಹನೆ ಮಾಡಬೇಕಾದ್ರೆ ಒಬ್ಬನನ್ನೇ ಆವಾಹನೆ ಮಾಡ್ತೀವ? ಬರೀ ಲಕ್ಷ್ಮೀನಾರಾಯಣಂ ಆವಾಹನೆ ಅಂತ ಹೇಳಿ ಕೂತ್ಕೊಳ್ತೀವ? ಇಲ್ಲ. ಆವಾಹನ ಮಾಡುವಾಗಲೇ ಸಶ್ರೀಕಂ ಸಪರಿವಾರಂ, ಹೌದಾ? ಲಕ್ಷ್ಮೀ ಸಮೇತನಾಗಿ, ಆಯುಧ ಸಹಿತನಾಗಿ, ವಾಹನ ಸಹಿತನಾಗಿ, ಸಪರಿವಾರನಾಗಿ ಬರ್ಬೇಕು. ಹಾಗೆ ಆಹ್ವಾನ ಮಾಡುದು. ಹಾಗೆ ಕಲಿಯೂ ಅಷ್ಟೇ, ಪರಿವಾರ ಸಮೇತ ಬರ್ತಾನೆ. ಯಾರು ಕಲಿಯ ಪರಿವಾರ? ಲೋಭೋನೃತಂ ಚೌರ್ಯಮನಾರ್ಯಮೋಹ ಜ್ಯೇಷ್ಠಾ ಚ ಮಾಯಾ ಕಲಹಶ್ಚ ದಂಭ. ದೊಡ್ಡ ಪಟ್ಟಿಯನ್ನೇ ಕೊಡ್ತಾರೆ ಪರೀಕ್ಷಿತ್ ರಾಜರು. ದೊಡ್ಡ ಪಟ್ಟಿ ಇದೆ. ದುರಾಸೆ, ಅತಿಯಾದ ಲೋಭ, ವ್ಯಾಮೋಹ, ಸುಳ್ಳು ಹೇಳುವ ಬುದ್ಧಿ, ಕಳ್ಳತನ ಮಾಡುವ ಬುದ್ಧಿ, ಪಂಚಮಹಾಪಾತಕಗಳನ್ನ ಮಾಡುವ ಪ್ರವೃತ್ತಿ, ಇದೆಲ್ಲ ಕಲಿಪ್ರಭಾವದಿಂದ ಬರುವಂಥದ್ದು. ಹಾಗಾಗಿ ಕಲಿಗೆ ಇರಲಿಕ್ಕೆ ಅವಕಾಶ ಇಲ್ಲ. ಸ್ವಲ್ಪ ಅದೇ ರೀತಿಯಲ್ಲಿ ನೋಡಿದರೆ ಮನ್ಮಥ ಬಂದರೆ ಅತಿಯಾದ ವಿಷಯಾಸಕ್ತಿ. ಆ ವಿಷಯಾಸಕ್ತಿಯ ಪ್ರಭಾವ ಪೂರ್ಣ ಆಗದೇ ಇದ್ದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅರಿಷಡ್ವರ್ಗಗಳ ಪ್ರವೃತ್ತಿ, ಹೀಗೆ ಅನೇಕ ರೀತಿಯ ವ್ಯತ್ಯಾಸಗಳಾಗ್ಲಿಕ್ಕುಂಟು. ಆದ್ದರಿಂದ ನಿನ್ನನ್ನು ಒಳಗೆ ಬಿಡೋದಿಲ್ಲ ಅಂತ ಮನ್ಮಥ ಬಂದ್ರೆ ಇದೆಲ್ಲ ಆಗುತ್ತೆ. ಅದಕ್ಕೆ ಅವಕಾಶವೇ ಕೊಡದೇ ಇದ್ದರೆ ಸರಿ. ಅಷ್ಟು ಹೊತ್ತಿಗೆ ಸರಿಯಾಗಿ ಪಾರ್ವತಿ ದೇವಿ ತಿಳಿಸಿ, ಏನಿಷ್ಟು ದೂರ ಬಂದಿದ್ದು ಅಂತ ಕೇಳುವಾಗ ಕೂಡ್ಲೇ ಉತ್ತರ ಕೊಟ್ಟರಂತೆ. ಇಲ್ಲ, ರುದ್ರದೇವರ ತಪೋಭಂಗ ಆಗಬೇಕು, ಅವರ ದರ್ಶನಕ್ಕೆ ಬಂದಿದ್ದೇನೆ. ಬಾ, ರುದ್ರದೇವರು ತಪೋಭಂಗ ಮಾಡ್ಲಿಕ್ಕೆ ಹೋಗಿ ನೀನು ಸುಟ್ಟು ಬೂದಿಯಾದಿ. ಎಚ್ಚರಿಕೆ ಇರಲಿ, ರುದ್ರದೇವರ ಸಾಮರ್ಥ್ಯವೇ ಬೇರೆ, ನಿನ್ನ ಸಾಮರ್ಥ್ಯವೇ ಬೇರೆ. ಅನೇಕ ದೃಷ್ಟಾಂತಗಳು ಕೊಟ್ಟರು. ತುಂಬಾ ಉದ್ದ ಇದೆ ಅಂತ ಹೇಳಿ ಹಗ್ಗ ಕಾಳಿಂಗ ಸರ್ಪದ ಜೊತೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹೋದ್ರೆ ಅದರ ವಿಷಯದಿಂದ ಸುಟ್ಟು ಬೂದಿಯಾಗಿ. ಹಾಗೆ ರಜ್ಜುವು ಅದೆತ್ತ, ದಳ್ಳುರಿಗರೋತ್ತಮನೆತ್ತ. ದಳ್ಳುರಿಗರೋತ್ತಮ, ಗರೋತ್ತಮ ಹೆಚ್ಚು ವಿಷಯ ಇರುವಂಥದ್ದು. ಪ್ರಸಿದ್ಧ ಮಹಾವಿಷಯ ಇರುವ ಸರ್ಪಗಳು ಕೆಲವಿದ್ದಾವೆ. ಒಂದೊಂದರ ಸಾಮರ್ಥ್ಯ ಒಂದೊಂದು ರೀತಿ. ಕಾರ್ಕೋಟಕ, ಕಾಲಿಯ ಎಲ್ಲ ಇದ್ದಾವೆ, ಶಂಖಪಾಲ. ಆ ಸರ್ಪಗಳು ಕೆಲವು ನೋಡಿದರೆ ಸಾಕು ಸುಟ್ಟು ಬೂದಿಯಾಗ. ಕಾರ್ಕೋಟಕ ಸರ್ಪ ದೃಷ್ಟಿ ವಿಷ ಅಂತ ಪ್ರಸಿದ್ಧ. ಕಣ್ಣಿನಲ್ಲೇ ವಿಷ ಉಂಟು, ನೋಡಿದರೆ ಸಾಕು ಎದುರಿಗಿರೋ ವಸ್ತು ಸುಟ್ಟು. ಕಾಲಿಯ ಇದ್ದಾನೆ, ಕಾಳಿಂಗ ಸರ್ಪ ಅಂತ ನಾವು ಮತ್ತೆ ಅದರ ಸಂತತಿಯನ್ನೇ ಕರೆಯೋದು. ಕಚ್ಚುವುದು ಬೇಡ, ಜೋರಾಗಿ ಒಮ್ಮೆ ಉಸಿರು ಬಿಟ್ಟರೆ ಸಾಕು ಆ ವಿಷದಿಂದ ಎಲ್ಲ ಸುಟ್ಟು. ಅಂತಹ ಸರ್ಪಗಳ ಜೊತೆಗೆ ನನಗೂ ಉದ್ದವಾದ ಶರೀರ ಇದೆ ಅಂತ ಹಗ್ಗ ಸ್ಪರ್ಧೆ ಮಾಡ್ಲಿಕ್ಕೆ ಹೋದ್ರೆ ಪ್ರಯೋಜನ ಆಗತ್ತೋ? ಸುಟ್ಟು ಬೂದಿ ಆಗತ್ತೆ. ಹಾಗೆ ದೊಡ್ಡ ದೊಡ್ಡ ಬಂಡೆಗಳನ್ನೇ ಸೀಳುವಂಥದ್ದು ವಜ್ರಾಯುಧ. ವಜ್ರಾಯುಧದ ಜೊತೆಗೆ ಬಂಡೆಗಳು ಸ್ಪರ್ಧೆ ಮಾಡ್ತವೆ ಅಂತ ಹೇಳಿ ಮಳೆಗಾಲದಲ್ಲಿ ಬೀಳುವ ಆಲಿಕಲ್ಲು ಸ್ಪರ್ಧೆ ಮಾಡ್ಲಕ್ಕೆ ಹೋದ್ರೆ ವಜ್ರಾಯುಧದ ತೇಜಸ್ಸಿಗೆ ಕರಗೋಗ್ಬಿಡುತ್ತೆ. ಹಾಗೆ ರುದ್ರದೇವರ ಜೊತೆಗೆ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗುದು ಬೇಡ, ಸುಮ್ಮನೆ ಹಿಂದಕ್ಕೆ ಹೋಗಿಬಿಡು ಅಂತ. ಆಗ ಮನ್ಮಥ ಹೇಳಿದಂತೆ, ನನಗೊಂದು ಅವಕಾಶ ಕೊಡು, ನನಗೆ ಒಂದು ಅವಕಾಶ ಕೊಡು,
ನೋಡವ್ವ ನನ್ನ ಸಾಹಸವ, ನಿನ್ನಯ ಮಗ ನೋಡದೆ ತಪಗೈವ ಶಿವನ ಗೂಢ ಹೃತ್ಕಮಲವನು ಒಡೆಯೆತ್ತು ನಿನ್ನ ಕೈಗೂಡಿಪೆ ಬಿಡನಂದ ನಗುತ್ತ. ನನಗೊಂದು ಅವಕಾಶ ಕೊಟ್ಟು ನೋಡು, ಒಂದು ಅವಕಾಶ ಕೊಟ್ಟು ಸಾಕು. ಏನು ಮಾಡ್ತಿ? ಒಂದು ಅವಕಾಶ ಕೊಟ್ರೆ ಏನು ಮಾಡ್ತಿ ಅಂದ್ರೆ, ನಿನ್ನ ಮುಖವನ್ನು ನೋಡದೆ ತಪಸ್ಸು ಮಾಡಿದ ಕೂತಿದ್ದಾನಲ್ಲ ಶಿವ, ಅವನ ತಪಸ್ಸನ್ನ ನುಚ್ಚು ನೂರು ಮಾಡಿ ನಿನ್ನ ಜೊತೆಗೆ ಸೇರುವಂತೆ ಮಾಡಿ. ನನ್ನ ಸಾಮರ್ಥ್ಯ ಕಡಿಮೆ ಏನಲ್ಲ, ಹಾಗಾಗಿ ಒಂದು ಅವಕಾಶ ಕೊಟ್ಟು ನೋಡು. ಸರಿ. ಕೂಡಲೇ ಪಾರ್ವತಿ ದೇವಿ ಅಂದಂತೆ, ನೋಡು, ರುದ್ರದೇವರೇನಾರು ಕೋಪದಲ್ಲಿ ಹಣೆಗಣ್ಣನ್ನ ತೆರೆದು ಬಿಟ್ಟರೆ ಪರಿಣಾಮ ವಿಪರೀತ ಆಗಿದೆ. ಆದ್ದರಿಂದ ಸ್ವಲ್ಪ ಎಚ್ಚರದಿಂದಿರೋದು ಒಳ್ಳೆಯದು. ಏನೇನೋ ಹೊರಟಿದ್ದಿ, ಆದರೆ ಇಂದು ನೀನು ಎನಗೋಸುಗ ಧೂರ್ಜಟೆಯ ಮೇಲೊಂದು ಕೂಸರನು ಎಸೆಯಲು ನೊಂದು ಲಲಾಟ ನೇತ್ರವ ತೆರೆದರೆ ನೀನು ಬೆಂದು ಹೋದಪೆ ಬೇಡ ಮಗನೇ. ಪಾರ್ವತೀ ದೇವಿ ಎಚ್ಚರಿಸ್ತಾರೆ, ಅವನನ್ನು ಸಮಾಧಾನ ಪಡಿಸೋ ಪ್ರಯತ್ನ ಮಾಡುತ್ತಾರೆ. ನೋಡು, ರುದ್ರದೇವರೇನಾರು ಕೋಪ ಮಾಡಿಕೊಂಡು ಹಣೆಗಣ್ಣನ್ನ ತೆರೆದು ಬಿಟ್ರೆ ಅಗ್ನಿನೇತ್ರ, ಸೋಮ ಸೂರ್ಯ ಅಗ್ನಿನೇತ್ರ. ಹಾಗಾಗಿ ಅಗ್ನಿನೇತ್ರವನ್ನ ತೆರೆದರೆ ಸುಟ್ಟು ಬೂದಿಯಾಗಿ ಬಿಡ್ತೀಯಪ್ಪ, ಬೇಡ. ಕೂಡ್ಲೇ ಮನ್ಮಥ ಹೇಳ್ತಾನೆ, ಇದು ನನಗಾಗಿ ಮಾಡ್ತಾ ಇರೋ ಪ್ರಯತ್ನ ಅಲ್ಲ, ನನಗಾಗಿ ಅಲ್ಲ, ಬ್ರಹ್ಮದೇವರ ಆದೇಶ, ಬ್ರಹ್ಮದೇವರಿಗೆ ಪರಮಾತ್ಮನ ಆದೇಶ. ನಿಮ್ಮ ಮತ್ತು ರುದ್ರದೇವರ ಸಮಾಗಮದಿಂದ ಹುಟ್ಟುವ ಕುಮಾರನಿಂದ ತಾರಕಾಸುರನ ಸಂಹಾರ ಆಗತ್ತೆ, ಲೋಕ ಕಲ್ಯಾಣ ಆಗತ್ತೆ. ಅದಕ್ಕಾಗಿ ಬಂದದ್ದು. ನಾನು ಸುಟ್ಟರು ಪರವಾಗಿ ಲೋಕ ಕಲ್ಯಾಣ ಆಗ್ತದೆ, ಅದು ಮುಖ್ಯೋದ್ದೇಶ. ಓರಂತೆ, ಅದರಂತೆ. ಯಾವುದರಂತೆ? ನೀನು ಹೇಳಿದ ಹಾಗೆ ಕೋಪದಲ್ಲಿ ರುದ್ರದೇವರು ಹಣಗಣ್ಣು ತೆರೆದು ಸುಟ್ಟು ಹಾಕುವಂತೆಯೇ ನಿಮ್ಮೊಡನೆ ಸಮಾಗಮ ಮಾಡಿದಲ್ಲಿ, ನಿಮ್ಮ ಇಬ್ಬರ ಸಮಾಗಮ ಆದಲ್ಲಿ ನಿನ್ನೊಳು ಈಶ್ವರ ಕೂಡಲು ಸತ್ಕುಮಾರ ಪುಟ್ಟವ್ವ, ಹುಟ್ಟಿದೊಡನೆ ತಾರಕನ ದಟ ಖಂಡಿಪನೆಂದು ಸುರರಿಗೆ ನಾರಾಯಣನು ಹೇಳಿದನು. ಹುಟ್ಟಿದ ಕೂಡಲೇ 6ನೆಯ ದಿವಸ 7ನೆಯ ದಿವಸವೇ ತಾರಕನ ಸಂಹಾರ ಮಾಡುತ್ತಾನೆ ಆ ಮಧು. ಅದಕ್ಕಾಗಿ ಈ ಪ್ರಯತ್ನ ಮಾಡ್ತಾ ಇರುವಂಥದ್ದು. ಇದು ನಾನಾಗಿ ಬಂದದ್ದಲ್ಲ, ಉದ್ದೇಶಪೂರ್ವಕ ರುದ್ರದೇವರ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಬಂದದ್ದು ಹೌದು, ಆದ್ರೆ ಉದ್ದೇಶ ನನ್ನದಲ್ಲ. ಅನೇಕ ದೈತ್ಯರು ಋಷಿಗಳ ತಪೋಭಂಗ ಮಾಡೋದು ತಮ್ಮ ಬಾಹುಬಲ ಪ್ರದರ್ಶನ ಮಾಡಲಿಕ್ಕೆ. ಅನೇಕ ಜನ ರಾಜರ ಅಶ್ವಮೇಧಗಳನ್ನ ಇಂದ್ರದೇವರು ಭಂಗ ಮಾಡಿದ್ದುಂಟು. ಕಾರಣ, ತಮ್ಮ ಇಂದ್ರ ಪದವಿ ಹೋಗಿಬಿಡುತ್ತದೆ, ಸ್ವಾರ್ಥ. ಒಂದು ರೀತಿಯಲ್ಲಿ ಲೋಕದೃಷ್ಟಿಯಲ್ಲಿ ಅದು ಸ್ವಾರ್ಥ. ಆದರೆ ಇಂದ್ರದೇವರು ಎಲ್ಲರ ಅಶ್ವಮೇಧಗಳನ್ನ ಭಂಗ ಮಾಡಲಿಲ್ಲ. ಸ್ವಲ್ಪ ಗಮನ ಇರಬೇಕು. ನಾವು ಸಾಮಾನ್ಯ ಪುರಾಣಗಳ ಕಥೆಯನ್ನು ಕೇಳುವಾಗ ಎಲ್ಲರೂ ಹೇಳೋದು ಹಾಗೆ, ಆ ಮಹಾರಾಜ ಅಶ್ವಮೇಧ ಯಾಗ ಮಾಡಿದ, ಯಥಾ ಪ್ರಕಾರ ಇಂದ್ರ ತನ್ನ ಸ್ಥಾನಕ್ಕೆ ಭಂಗ ಬರ್ತದೆ ಅಂತ ಆ ಯಜ್ಞವನ್ನ ನಿಲ್ಲಿಸಿಬಿಟ್ಟ. ಎಲ್ಲರ ಯಜ್ಞವನ್ನು ನಿಲ್ಲಿಸಿಲ್ಲ. ಇಂದ್ರ ತನ್ನ ಸ್ಥಾನಕ್ಕೆ ಭಂಗ ಬರ್ತದೆ ಅಂತ ಅಶ್ವಮೇಧದ ಪ್ರತಿಬಂಧ ಮಾಡೋದಾಗಿದ್ರೆ ನಹುಷನ 100 ಯಾಗಗಳು ಪೂರ್ಣ ಆಗ್ತಿರ್ಲಿಲ್ಲ. ನಹುಷ 100 ಯಾಗ ಮಾಡಿದ್ದಾರೆ, ಅಪವಾದ ಇದೆ. ಹಾಗಾದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು? ಇಂದ್ರದೇವರು ಯಾಕೆ ಅಶ್ವಮೇಧಗಳನ್ನ ಭಂಗ ಮಾಡ್ತಾರೆ? ಕಾರಣ ಬೇಕಲ್ಲ.
ಪರಮಾತ್ಮನ ಅಪ್ಪಣೆಯಂತೆ ಯಾರು 100 ಯಾಗಗಳನ್ನ ಪೂರ್ಣ ಮಾಡೋ ಸಾಮರ್ಥ್ಯ ಪಡೆದಿಲ್ಲ ಅವರು ಅತಿಯಾದ ಸಾಹಸಕ್ಕೆ ಕೈ ಹಾಕಿದರೆ ಅದಕ್ಕೆ ವಿಘ್ನ ಮಾಡುತ್ತಾರೆ. ಅವರಿಗೆ ವಿಘ್ನ ಮಾಡಿ ಇದು ಇಂದ್ರದೇವರ ಉದ್ದೇಶ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂತಂದ್ರೆ ಮೇಲ್ನೋಟಕ್ಕೆ ಕಥೆಯನ್ನು ಕೇಳುವ ಇಂದ್ರ ಮಹಾಸ್ವಾರ್ಥಿ ಅಂತ ಕಂಡುಬಿಡುತ್ತೆ. ಸಹಜವಾಗಿ ಎಲ್ಲ ಕಥೆಗಳಿರುವುದು ಹಾಗೆ. ಯಾರ್ಯಾರು ರಾಜರು ಯಜ್ಞ ಅಶ್ವಮೇಧ ಮಾಡ್ಲಿಕ್ಕೆ ಹೊರಟ್ರೋ ಒಂದಷ್ಟು ಅಶ್ವಮೇಧ ಆಗುವವರೆಗೆ ಸುಮ್ಮನೆ ಇರ್ತಿದ್ದ. ಆಮೇಲೆ ಆ ಕುದುರೆಯನ್ನ ಅದೃಶ್ಯ ಮಾಡಿ ಬಿಡೋದು, ಯಜ್ಞ ನಿಂತು ಹೋಗೋದು ಏನಿದೆ. ಆದರೆ ಇಂದ್ರದೇವರು ಮಹಾಸ್ವಾರ್ಥಿ. ತಮ್ಮ ಸ್ಥಾನ ಬಿಟ್ಟು ಕೊಡ್ಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕು, ಈಗಿನ ಕಾಲದ ರಾಜಕಾರಣಿಗಳಿದ್ದಾರೆ, ಯಾರಿಗೂ ತಮ್ಮ ಸ್ಥಾನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಯಾರು ಪ್ರತಿಬಂಧಕ ಮಾಡ್ತಾರೆ ಅವರ ಅಸ್ತಿತ್ವವನ್ನೇ ನಾಶ ಮಾಡಿಬಿಡು. ಹಾಗೆ ಅಲ್ಲ. ಯಾಕೆಂದ್ರೆ ಅನೇಕರು ಯಾಗ ಪೂರ್ಣ ಮಾಡಿದ್ದುಂಟು. ಪೃಥು ಚಕ್ರವರ್ತಿ ಪೂರ್ಣ ಮಾಡಿದ್ದಾನೆ, ಧ್ರುವರಾಜರು ಪೂರ್ಣ ಮಾಡಿದ್ದಾರೆ, ನಹುಷ ಪೂರ್ಣ ಮಾಡಿದ್ದಾನೆ. ಅದಕ್ಕೆ ಫಲವಾಗಿ ಇಂದ್ರ ಪದವಿಯಲ್ಲೂ ಕೂತುಕೊಂಡ. ಬಲಿಚಕ್ರವರ್ತಿ ಪರಮಾತ್ಮನ ಆದೇಶದಂತೆಯೇ ಪೂರ್ಣ ಮಾಡಿ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಕೂಡುತ್ತಾನೆ. ಅನೇಕ ದೃಷ್ಟಾಂತಗಳುಂಟು. ಹಾಗಾದ್ರೆ ಅರ್ಥ ಏನು? ಇಂದ್ರ ಆ ಅಶ್ವಮೇಧ ಯಾಗಗಳನ್ನ ಅಪೂರ್ಣಗೊಳಿಸ್ತಾನೆ ಅಂದ್ರೆ ಕಾರಣ ಅವರಿಗೆ ಪೂರ್ಣ ಮಾಡೋ ಸಾಮರ್ಥ್ಯ ಇಲ್ಲ. ಅದಕ್ಕೊಂದು ನೆಪ ಬೇಕು. ಏನು? ಇಂದ್ರದೇವರೇ ಕುದುರೆಯನ್ನ ಅದೃಶ್ಯ ಮಾಡಿಬಿಟ್ರು, ಹಾಗಾಗಿ ಯಜ್ಞ ನಿಲ್ಲಿಸಿದ್ವಿ. ನಾವು ಇದೇ ತಪ್ಪನ್ನೇ ಮಾಡುದು. ಏನೋ ಮಾಡ್ಲಿಕ್ಕೆ ಹೋಗ್ತೇವೆ, ಮಾಡ್ಲಿಕ್ಕೆ ಆಗೋದಿಲ್ಲ. ಬೇರೆಯವ್ರು ಕೇಳ್ತಾರೆ, ಏನ್ರಿ ಮಾಡ್ಲಿಕ್ಕೆ ಆಗ್ಲಿಲ್ವಂತೆ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ, ದೇವ್ರು ಮಾಡಿಸ್ದಂಗೆ ಆಗತ್ತೆ ಅಂತ. ಮೊದಲು ಆ ರೀತಿ ಸಂಕಲ್ಪ ಮಾಡಿಲ್ವಲ್ಲ ನಾವು. ನಿನ್ನ ಸಂಕಲ್ಪಾನುಸಾರ ನಿನ್ನ ಅನುಗ್ರಹ ಬಲದಿಂದ ಮಾಡುತ್ತೇವೆ ಅಂತ ಸಂಕಲ್ಪ ಮಾಡಿದ್ರೆ ಪರಮಾತ್ಮ ಪೂರ್ಣ ಮಾಡಿಸ್ತಿದ್ದ. ನಾವು ಹಾಗೆ ಮಾಡಲೇ ಇಲ್ಲ. ನಾನು ಮಾಡ್ತೇನೆ ಮೊದಲೇ, ಅದಕ್ಕೋಸ್ಕರ ಭಾರಿ ಪ್ರಚಾರ. ಕೊನೆಯಲ್ಲಿ ಅರ್ಧಕ್ಕೆ ಕೈ ಬಿಡು. ಯಾಕೆ ಅಂತ ಕೇಳುವಾಗ ದೇವರು ಮಾಡಿಸ್ದಂಗೆ ಆಗತ್ತೆ ಅಂತ. ದೇವ್ರ ಮೇಲೆ ಹಾಗೆ ಇಂದ್ರದೇವರು ಎಲ್ಲರ ಅಶ್ವಮೇಧಗಳನ್ನ ನಿಲ್ಲಿಸಿದವರಲ್ಲ. ಪರಮಾತ್ಮನ ಅಪ್ಪಣೆ ಇದ್ದಾಗ ಪೂರ್ಣ ಮಾಡಿದ್ದಾರೆ. ಹಾಗೆ ನಾನು ಕೂಡ ಪರಮಾತ್ಮನ ಅಪ್ಪಣೆಯಿಂದ ಬಂದದ್ದು, ಸುಮ್ಮನೆ ತಪೋಭಂಗ ಮಾಡ್ಲಿಕ್ಕೆ ಬಂದವನಲ್ಲ. ಭಗವಂತ ಬ್ರಹ್ಮದೇವರಿಗೆ ಹೇಳಿದ, ಬ್ರಹ್ಮದೇವರು ನನಗಪ್ಪಣೆ ಮಾಡಿದ್ದಾರೆ, ಆದ್ದರಿಂದ ರುದ್ರದೇವರನ್ನ ತಪಸ್ಸಿನಿಂದ ವಿಮುಖಗೊಳಿಸಬೇಕು. ಕೇಶವ ಪರಮೇಷ್ಠಿಗಳ ಅಪ್ಪಣೆಯಿಂದ ನಾ ಸವರಿಸಿಕೊಂಡು ಬಂದೆ ಅಂತ. ಸವರಿಸಿಕೊಂಡು, ನನಗೂ ಇಷ್ಟ ಇಲ್ಲ ರುದ್ರದೇವರಿಂದ ನಾಶ ಆಗಬಹುದು ಅನ್ನೋ ಭಯ ಇದೆ. ಅದನ್ನ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಪರಮಾತ್ಮನ ಬ್ರಹ್ಮದೇವರ ಆದೇಶ ಆಯ್ತು ಅಂತ ಬಂದಿದ್ದೇನೆ. ನನಗೊಬ್ಬನಿಗೆ ಅಲ್ಲ, ನನ್ನ ಪತ್ನಿಗೂ ಇಷ್ಟ ಇರಲಿಲ್ಲ. ರತಿದೇವಿಯು ಅದನ್ನೇ ಹೇಳಿ, ಇದರಿಂದ ಅನರ್ಥ ಆದೀತು, ಬೇಡ, ಈ ಸಹವಾಸ ಬೇಡ ಅಂತ ನನ್ನ ಪತ್ನಿ ಹೇಳಿದಾಗ ಕೇಳಲಿಲ್ಲ. ನಾನು ಪರಮಾತ್ಮನ ಅಪ್ಪಣೆ, ಬ್ರಹ್ಮದೇವರ ಆಜ್ಞೆ ಅಂತ ಬಂದಿದ್ದೀನಿ. ಹಾಗಾಗಿ ನಾ ಸವರಿಸಿಕೊಂಡು ಬಂದೆ. ಕೂಸರಲಿಂದೆಚ್ಚು ಶಿವನ ತಂದೀಗ ಸಂಭಾಷಣೆಗೈಸುವೆ ನಿಮ್ಮೊಡನೆ. ರುದ್ರದೇವರು ತಪಸ್ಸಿನಿಂದ ವಿಮುಖರಾಗಿ ನಿಮ್ಮೊಡನೆ ಮಾತನಾಡುವಂತೆ ಮಾಡ್ತೇನೆ. ಹಾಗಾಗಿ ಜನನುತೆ ತಾಗೆ ನಿನ್ನೊಳು ರುದ್ರ ನೆರೆದೊಡೆ ನಿನಗೋರ್ವ ಸತ್ಪುತ್ರನಹನು ಘನ ಶೌರ್ಯವೆತ್ತ ಖಳನ ಖಂಡಿಸಿ ಸುಜನರಿಗೆ ಸುಖವ ನೀವ. ನಮ್ಮ ಉದ್ದೇಶ ಇಷ್ಟೇ. ತಪಸ್ಸಿನಿಂದ ವಿಮುಖರಾಗಿ
ನೀವಿಬ್ಬರು ಲೋಕಕ್ಕೆ ಅನುಗ್ರಹ ಮಾಡಿದರೆ ನಿಮ್ಮಿಂದ ಹುಟ್ಟುವ ಸಂತತಿ ತಾರಕನಂತಹ ಮಹಾರಾಕ್ಷಸನನ್ನ ಸಂಹಾರ ಮಾಡುತ್ತಾನೆ. ಲೋಕಕ್ಕೆ ಸುಖವನ್ನಿ, ಎಲ್ಲರೂ ಆನಂದ ಪಡ್ತಾ ಇರಬಹುದು. ಹಾಗಾಗಿ ನನಗೊಂದು ಅವಕಾಶ, ರುದ್ರದೇವರ ಬಳಿ ಹೋಗೋದಕ್ಕೆ ಒಂದು ಅವಕಾಶ ಕೊಡು ಅಂತ ಮನ್ಮಥ ಪ್ರಾರ್ಥನೆಯನ್ನು ಮಾಡಿದ್ದಾನೆ. ಅದನ್ನ ಕೇಳುವಾಗ ಉದ್ದೇಶ ಸ್ಪಷ್ಟ ಆಯ್ತು. ದುರುದ್ದೇಶ ಏನಿಲ್ಲ, ಸದುದ್ದೇಶವೇ ಇರುವಂತ. ಹಾಗಾಗಿ ಆಯ್ತು, ಒಪ್ಪಿಕೊಂಡ್ರೆ ಏಣ ನಿಭಾಯತೆ ಕ್ಷಣೆ ಪಾರ್ವತಿ ಮೆಚ್ಚಿ ಬಾಣ ಪಂಚಕನ ಕುಸ್ತರಿಸಿ ಕೇಣವಿಲ್ಲದೆ ತನ್ನ ಮರೆಗೊಂಡು ನಂದೀಶ ಕಾಣದಂತೆ ಒಳಪೊಗಿಸಿದಳು. ಪಾರ್ವತೀ ದೇವಿ ಮನ್ಮಥನನ್ನ ಸಮಾಧಾನ ಮಾಡಿದ್ರು. ಅವಸರ ಮಾಡಬೇಡ, ಯಾಕೆಂದ್ರೆ ಯಾವುದೇ ಕಾರ್ಯ ಅವಸರದಿಂದ ಆಗುವಂಥದ್ದು. ಅವಸರ ಪಟ್ಟಾಗ ಅನರ್ಥ ಆಗುವುದೇ ಹೆಚ್ಚು. ಅದಕ್ಕೆ ಅಷ್ಟಮ ಸ್ಕಂದದಲ್ಲಿ ಭಗವಂತನ ಮಾತೆ, ದೇವತೆಗಳಿಗೆ ಸಮುದ್ರ ಮಥನ ಮಾಡ್ರಿ ಅಂತ ಆದೇಶ ಕೊಡುವಾಗ ಪರಮಾತ್ಮ ಒಂದು ಎಚ್ಚರಿಕೆ ಮಾತು ಹೇಳುತ್ತಾರೆ. ನ ಸಂರಂಭೇಣ ಸಿದ್ಧಂತಿ ಸರ್ವೇರ್ಥ ಸಾಂತ್ವಯ ಯಥಾ ಯಥಾ ಸಾಂತ್ವಯ ಸಿದ್ಧಂತಿ ತಥಾ ಸಂರಂಭೇಣ ಸರ್ವೇ ಅರ್ಥಾ ನ ಸಿದ್ಧಂತಿ. ಸಮಾಧಾನದಿಂದ ಪ್ರವೃತ್ತಿ ಮಾಡಿದಾಗ ಸಿಗುವಂತಹ ಜಯ ಫಲ ಅವಸರದಿಂದ ಸಿಗುವುದು. ಹಾಗಾದ್ರೆ ಸ್ವಲ್ಪ ನಿಧಾನ. ಅದಕ್ಕೆ ಒಬ್ಬ ಸಂಸ್ಕೃತದ ಪ್ರಸಿದ್ಧ ಕವಿ ಭಾರವಿ ಅಂತ ಅವನೊಂದು ಮಾತು ಹೇಳುತ್ತೆ, ಬಹಳ ಸುಂದರವಾದ ಸುಭಾಷಿತ. ಸಹಸಾ ವಿದಧೀತ ನ ಕ್ರಿಯಾ ಅವಿವೇಕ ಪರಮ ಆಪದಾಂಪದಂ. ಅವಿವೇಕ ಪರಮ ಆಪದಾಂಪದ. ವಿವೇಕವಿಲ್ಲದೆ ಅವಸರದಿಂದ ಪ್ರವೃತ್ತಿ ಮಾಡಿದರೆ ಆಪತ್ತುಗಳು ಹೆಚ್ಚು. ಹಾಗಾಗಿ ಅವಸರ ಮಾಡಬಾರ್ದು. ಸಹಸ ಕ್ರಿಯಾಂ ನ ವಿದಧೀತ. ಹಾಗಾದ್ರೆ ಏನ್ ಮಾಡುದು? ವೃಣತೇಹಿ ವಿಮರ್ಶ್ಯಕಾರಿಣಂ. ವಿಮರ್ಶೆ ಮಾಡಿ ಏನು ಮಾಡಬೇಕು, ಏನು ಮಾಡಬಾರದು, ಹೇಗಿರಬೇಕು, ಯಾವ ರೀತಿಯ ಪ್ರಯತ್ನ ಇರಬೇಕು. ಆ ಪ್ರಯತ್ನದಲ್ಲೂ ಕೂಡ ಒಂದು ಕ್ರಮ ಇದೆ. ಸುಮ್ಮನೆ ಹೇಳಿದ್ದಾರೆ ಅಂತ ಮಾಡಿದ್ರೆ ಉಪಯೋಗ ಇಲ್ಲ. ಅದಕ್ಕೊಂದು ಕ್ರಮ. ಆ ಕ್ರಮದಲ್ಲಿ ಪ್ರಯತ್ನ ಮಾಡಿದರೆ ಫಲ ಸಿಕ್ತು. ಮಾರ್ಗಾರಬ್ಧಾ ಸರ್ವಯತ್ನ ಫಲಂತಿ ಅಂತ. ಮಾರ್ಗೇ ಆರಬ್ಧ, ಕ್ರಮಬದ್ಧವಾಗಿ ಆಚರಿಸಿದರೆ ಆ ಪ್ರಯತ್ನಕ್ಕೆ ಫಲ ಸಿಕ್ತು. 100 ಅಡಿ ತೆಗೆದ್ರೆ ನೀರು ಬರುತ್ತೆ ಬಾವಿಗೆ ಅಂತ ಹೇಳಿರ್ತಾನೆ. 10 ಕಡೆ 10 ಅಡಿ ತೆಗೆದ್ರೆ, ನಾನು 100 ಅಡಿ ತೆಗೆದಿದ್ದೀನಿ, ನೀರು ಬಂದಿಲ್ಲ, ಅರ್ಥ ಏನು? ಅಲ್ಲೊಂದು 10 ಅಡಿ ಇಲ್ಲೊಂದು 10 ಅಡಿ ಉಪಯೋಗ ಇಲ್ಲ. ಒಂದೇ ಕಡೆಯಲ್ಲಿ ನಿರಂತರ 100 ಅಡಿ ತೆಗಿಬೇಕು, ಆವಾಗ ನೀರು ಸಿಕ್ತು. ಹೌದಲ್ಲ? ಭೂಮಿ ಸೋಯಂ ಧನ್ಯಮಾನಾರದ. ಹಾಗೆ ಪ್ರಯತ್ನ ಸರಿಯಾದ ಮಾರ್ಗದಲ್ಲಿ ಇರಬೇಕು, ಆಗ ಫಲ ಕೊಡ್ತದೆ. ಅವಸರ ಮಾಡಿದ್ರೆ ಉಪಯೋಗ ಇಲ್ಲ. ಸಹಸ ಕ್ರಿಯಾಂ ನವಿದ. ಆದ್ದರಿಂದ ಸ್ವಲ್ಪ ಸಮಾಧಾನ ತಾಳು. ನಾನು ಸಮಯ ನೋಡಿಕೊಂಡು ನಂದೀಶನ ಗಮನ ಬೇರೆ ಕಡೆಗೆ ಸೆಳೆದು ನಿನ್ನನ್ನು ಒಳಗೆ ಹೋಗ್ಲಿಕ್ಕೆ ಸೂಚನೆ ಕೊಡ್ತೇನೆ. ಸ್ವಲ್ಪ ಅದಕ್ಕೆ ಬಹಳ ಎಚ್ಚರಿಸ್ತಾರೆ. ಬಹಳ ಅಪರೂಪದ ಶಬ್ದಗಳು. ಕನಕದಾಸರು ಬಳಸೋ ಕೆಲವು ಶಬ್ದಗಳು ಬಹಳ ಅಪರೂಪ, ಬಳಕೆಯಲ್ಲಿಲ್ಲ ಹೆಚ್ಚು. ವಿಸ್ತರಿಸಿ, ಬಹಳ ಎಲ್ಲರಿಗೆ ಗೊತ್ತಾಗುವ ಹಾಗೆ ವಿಸ್ತಾರವಾಗಿ ಹೇಳಿ ಎಲ್ಲರೂ ನೋಡೋ ಹಾಗೆ ಹೋಗೋದು, ಎಲ್ಲರೂ ನೋಡುವಂತೆ ಕಾರ್ಯ ಮಾಡೋದು. ಅದಕ್ಕೆ ಆಪೋಸಿಟ್ ವರ್ಡ್ ಏನು? ಸಂಕ್ಷೇಪಿಸಿ. ನಾವು ಹೇಳ್ತೀವಿ ವಿಸ್ತರಿಸಿ, ಸಂಕ್ಷೇಪಿಸಿ. ಆದರೆ ಕನಕದಾಸರು ಹೇಳ್ತಾರೆ ಸಂಕ್ಷೇಪಿಸಿ ಅಲ್ಲ, ಕುಸ್ತರಿಸಿ. ವಿಸ್ತರಿಸಿ, ಕುಸ್ತರಿಸಿ.
ತತ್ಕಾಲದಲ್ಲಿ ಏನೂ ಇಲ್ಲ ಅಂತ ಸ್ತಬ್ಧಗೊಳಿಸಿಬಿಡು. ಆಮೇಲೆ ಸಮಯ ನೋಡಿಕೊಂಡು ಉಪಾಯವಾಗಿ ಮುಂದುವರಿ. ಬಹಳ ಅಪರೂಪದ ಶಬ್ದಗಳು. ಹಾಗೆ ಬಾಣಪಂಚಕನ ಕುಸ್ತರಿಸಿ ಸಮಾಧಾನ ಮಾಡಿದ್ರಂತೆ. ಅವಸರ ಮಾಡಬೇಡ ಇರು ಅಂತ ಹೇಳಿ ಸ್ವಲ್ಪ ಸಮಯ ಕಳೆಯುವಾಗ ನಂದೀಶನ ಜೊತೆಗೆ ಮಾತನಾಡುವಂತೆ ಅವನ ಗಮನ ಬೇರೆ ಕಡೆ ಸೆಳೆದು ಉಪಾಯವಾಗಿ ಮನ್ಮಥನ ಪರಿವಾರ ಒಳಹೋಗುವಂತೆ ಕಾಣದಂತೆ ಒಳಪೊಗ್ಗಿಸಿ ತನಗೇನು ಗೊತ್ತಿಲ್ಲದ ಹಾಗಿದ್ದು ಬಿಟ್ರೆ. ಯಾಕೆಂದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಇದು ತಪ್ಪು. ತನ್ನ ಪತಿಯ ತಪಸ್ಸಿಗೆ ಭಂಗ ಮಾಡ್ಲಿಕ್ಕೆ ತಾನೇ ಅವಕಾಶ ಮಾಡಿಕೊಡುವುದು ಅಂತಂದ್ರೆ ತಪ್ಪಲ್ವಾ? ಆದರೆ ಉದ್ದೇಶ ಒಳ್ಳೆಯದು, ಪರಮಾತ್ಮನ ಸಂಕಲ್ಪ ಇದೆ, ಆದ್ದರಿಂದ ದೋಷ ಇಲ್ಲ. ಭಗವಂತನ ಆದೇಶ ಇದೆ ಅಂತಂದಾಗ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ರು ಅದು ಲೋಕಹಿತಕ್ಕಾಗಿ ಅಂತಾದಾಗ ದೋಷ ಅಲ್ಲ. ಕೃಷ್ಣನ ಮಾತಿನಂತೆ ಧರ್ಮರಾಜ ಹೇಳಿದ, ಅಶ್ವತ್ಥಾಮ ಹತ ಕುಂಜರೋವ ನರೋವ. ಹೌದು, ಅಶ್ವತ್ಥಾಮ ಮರಣ ಹೊಂದಿದ, ಆನೇನೋ ಮನುಷ್ಯನೋ ಗೊತ್ತಿಲ್ಲ. ಅಶ್ವತ್ಥಾಮನ ಆನೆನೂ ಇದೆ, ಮನುಷ್ಯನೂ ಇದ್ದಾನೆ. ಕುಂಜರೋವ ನರೋವ, ಸುಳ್ಳು ಹೇಳಿ ಒಂದ್ ರೀತಿ ಸತ್ಯ. ಭೀಮಸೇನ ದೇವರು ಅಶ್ವತ್ಥಾಮನ ಆನೆಯನ್ನ ಗುದ್ದಿ ಕೆಳಗೆ ಬೀಳಿಸಿದ್ದಾರೆ. ಹತಃ ಕುಂಜರಃ ಕುಂಜರೋವಾ ನರೋವಾ, ಪರಮಾತ್ಮನ ಆದೇಶ ಇದೆ. ಅದು ದೋಷ ಆಗ್ಲಿಲ್ಲ, ಅದು ದೋಷ ಅಲ್ಲ. ಯಾಕೆ? ಭಗವಂತನ ಆದೇಶ ಇದೆ, ಆದ್ದರಿಂದ ಅದು ದೋಷ ಅಲ್ಲ. ಇನ್ನೂ ಒಂದು ದೃಷ್ಟಾಂತ ಹೇಳೋದಾದ್ರೆ ಪ್ರಸಿದ್ಧವಾದ ಗಾದೆ ಇದೆ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡ್ರಿ. ಹಾಗಾದ್ರೆ ಒಂದು ಮದುವೆ ಮಾಡ್ಬೇಕಾದ್ರೆ 1000 ಸುಳ್ಳು ಹೇಳಬೇಕು ಅಂತ ಅರ್ಥನಾ? ಅಲ್ಲ. ಇಂದ ಒಂದು ಕಲ್ಯಾಣ ನಡೆಯತ್ತೆ, ಕೆಲವು ಮಾತುಗಳು ಬಂದಿರತ್ತೆ, ಅದು ಸುಳ್ಳು ಅಂತ ಗೊತ್ತಾದ್ರೂ ಕೂಡ ಯಾರು ಅದರ ಬಗ್ಗೆ ಆಕ್ಷೇಪ ಮಾಡೋಲ್ಲ. ಏನೋ ಹೇಳಿದ್ರಿ ಬಿಡ್ರಿ, ಒಂದು ಒಳ್ಳೆ ಕಾರ್ಯ ಮುಗಿಯಿತಲ್ಲ, ಸರಿ. ಪರಮಾತ್ಮನ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ ಮಾತು, ಸುಳ್ಳು ಹೇಳಿದ ತಪ್ಪಲ್ವಾ? ದೋಷ ಅಲ್ವಾ? ಅದು ಪಾಪ ಇಲ್ವಾ? ಇಲ್ಲ. ಭವಿಷ್ಯೋತ್ತರ ಪುರಾಣದಲ್ಲಿ ಪರಮಾತ್ಮ ಹೇಳುತ್ತಾನೆ. ಶುಕಾಚಾರ್ಯರಿಗೆ ಹೇಳಿದ ಮಾತು, ಶ್ರೀನಿವಾಸ ಕಲ್ಯಾಣದ ಕಥೆ. ಪರಮಾತ್ಮನಿಗೆ ಬಂಧು ಬಾಂಧವರು ಯಾರೂ ಇಲ್ಲ, ಮತ್ತೆ ಶುಕಾಚಾರ್ಯರು ಬಕುಲಾದೇವಿ ಎಲ್ಲ ಸುಳ್ಳು ಹೇಳಿದ್ರಲ್ವಾ? ಅಂದ್ರೆ ಕಲಿಯುಗದಲ್ಲಿ ಕಲ್ಯಾಣಕ್ಕೋಸ್ಕರ ಇಂತಹ ಕೆಲವು ಮಾತುಗಳು ಹೇಳಿದ್ರು ಅದಕ್ಕೆ ನಾನು ಕ್ಷಮಿಸ್ತೇನೆ ಅಂತ ಪರಮಾತ್ಮ ಹೇಳಿ ಕ್ಷಮೆ. ಯಾಕೆಂದ್ರೆ ಲೋಕ ಕಲ್ಯಾಣಾರ್ಥವಾಗಿ 2 ವಂಶಗಳು ಬೆಳೆಯುತ್ತದೆ, ಅವರಿಂದ ಹುಟ್ಟುವ ಉತ್ತಮ ಸಂತತಿಯಿಂದ ಜಗತ್ತಿಗೆ ಅನೇಕ ಅನುಕೂಲಗಳಾಗ್ಲಿಕ್ಕೆ ಇರುತ್ತೆ. ಹಾಗಾಗಿ ಅದು ಕ್ಷಮ್ಯ, ಅಕ್ಷಮ್ಯ ಅಲ್ಲ. ಹಾಗೆ ಇಲ್ಲೂ ಕೂಡ ಮನ್ಮಥನನ್ನ ರುದ್ರದೇವರ ತಪೋಭಂಗಕ್ಕೆ ಪಾರ್ವತಿಯೇ ಬಿಟ್ಟುಕೊಟ್ಲು ಅಂದ್ರೆ ಅಪರಾಧ ಅಲ್ವಾ? ಅಲ್ಲ, ಕ್ಷಮ್ಯವಾದ ಅಪರಾಧ, ಕ್ಷಮೆಗೆ ಯೋಗ್ಯ. ಯಾಕೆ? ಪರಮಾತ್ಮನ ಅಪ್ಪಣೆ ಅಂತ ಹೊಂದಿದ್ದ. ಅದರ ಉದ್ದೇಶ ಏನೋ ನೋಡಿ, ಲೋಕ ಕಲ್ಯಾಣ ಆಗಬೇಕು. ನಾನು ನಷ್ಟ ಆದರೂ ಪರವಾಗಿಲ್ಲ, ಜಗತ್ತಿಗೆ ಅನುಕೂಲ ಆಗಬೇಕು. ಅಂಥವ್ರನ್ನೇ ಸಜ್ಜನರು. ಸುಭಾಷಿತ ಹೇಳುತ್ತೆ, ಜಗತ್ತಲ್ಲಿ 4 ರೀತಿ ಜನ ಇದ್ದಾರೆ. ತಮಗೆ ತೊಂದರೆ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅನುಕೂಲ ಮಾಡೋರು ಒಂದು ಗುಂಪು. ತಮಗೂ ತೊಂದರೆ ಮಾಡಿಕೊಳ್ಳದೆ ಬೇರೆಯವ್ರಿಗೆ ಅನುಕೂಲ ಮಾಡೋದು ಒಂದು ಗುಂಪು. ತಮ್ಮ ಅನುಕೂಲಕ್ಕೋಸ್ಕರ ಬೇರೆಯವ್ರಿಗೆ ತೊಂದರೆ ಮಾಡೋದು ಒಂದು ಗುಂಪು. ಇದು 3 ಪ್ರಸಿದ್ಧ. ಇನ್ನೊಂದು ಗುಂಪಿದೆ, ತಮಗೆ ಅನುಕೂಲ ಏನಿಲ್ಲದೆ ಹೋದ್ರೂ ಬೇರೆಯವ್ರಿಗೆ ತೊಂದರೆ ಕೊಡ್ತಾರೆ, ಅವ್ರನ್ನೇನು ಕೊಡ್ಲಿಕ್ಕಾಗಲ್ಲ. ಏತೇ ಸತ್ಪುರುಷಾಃ ಪರಾರ್ಥ ಘಟಕಾಃ ಸ್ವಾರ್ಥಾನ್ ಪರಿತ್ಯಜ್ಯ. ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅನುಕೂಲ. ಆದ್ರೆ ಏತು ಘ್ನಂತಿ ನಿರರ್ಥಕಂ ಪರಹಿತ.
ಸತ್ಪುರುಷರು, ಮಧ್ಯಮರು, ಅಧಮರು, ಈ ಕೊನೆ ಗುಂಪನ್ನೇನಂತ ಕರೆಯುವುದು? ಮೂರು ಅಲ್ಲ ಅವರು. ಹಾಗೆ ಸ್ವಾರ್ಥ ಇಲ್ಲ, ತನಗೆ ಮರಣ ಬರಬಹುದು ಅಂತ ಗೊತ್ತಿದೆ, ಮರಣ ಬಂದರೂ ಚಿಂತೆ ಇಲ್ಲ, ಲೋಕಕ್ಕೆ ಅನುಕೂಲ ಮಾಡ್ತೇನೆ ಅಂತ ಹೊರಟ. ಹಾಗಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗೊತ್ತಿಲ್ಲರಂತೆ ಸುಮ್ಮನೆ ರುದ್ರದೇವರ ಜೊತೆಗೆ ಇದ್ದರಂತೆ ಹೋಗಿ. ತಾನು ಮುಗುದೆಗಂತೆ ಸಾರ್ದಳು ಪುರುಷ ನಿಧಾನ ಶಂಭುವಿನ ಹಿಂಗಡೆಗೆ ನಾನಾ ಶುಶ್ರೂಷೆಗೆ ಮಾಡುತ್ತಿದ್ದಳು. ರುದ್ರದೇವರ ಸೇವೆಯನ್ನ ಯಥಾಪ್ರಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತಿಗೆ ಒಳಗೆ ಬಂದ ಮನ್ಮಥ. ಕೂಡ್ಲೆ ಒಳಗೆ ಬಂದ್ರೆ ಸಂದೇಹ ಬರ್ತದೆ. ಪಾರ್ವತಿ ದೇವಿ ಒಳಗೆ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಾವು ಮಾತ್ರ ಗೊತ್ತಿಲ್ಲದವರಂತೆ ರುದ್ರದೇವರ ಸೇವೆಯನ್ನು ನಿರಂತರ ಮಾಡ್ತಾ ಹೋದ. ತಾನು ಕೂಡ ಬಂದು ತನ್ನ ಧನುಸ್ಸಿಗೆ ಹಗ್ಗ ಹೂಡಿದ. ಬಹಳ ವಿಚಿತ್ರವಾದ ಧನುಸ್ಸು. ಮನ್ಮಥನ ಧನುಸ್ಸು, ಅವನ ಆ ಧನುಸ್ಸಿನ ಹೆದೆ, ಬಾಣಗಳು ಎಲ್ಲ ವಿಚಿತ್ರವೇ. ಸಾಮಾನ್ಯವಾಗಿ ಧನುಸ್ಸು ಅತ್ಯಂತ ಬಲಿಷ್ಠವಾಗಿರಬೇಕು ಅಂತ, ಬಾಗಿಸಿದರೂ ತುಂಡಾಗಬಾರ್ದು. ಹಗ್ಗವನ್ನು ಕಟ್ಟುವಾಗ ಬಾಗಿಸಿ ಹಗ್ಗ ಕಟ್ಟಿ ಮತ್ತೆ ಹಗ್ಗ ಎಳೆಯುವಾಗ ಇನ್ನೂ ಬಾಗತ್ತದು, ಆದ್ರೆ ತುಂಡಾಗಲ್ಲ. ಎಷ್ಟು ಬಾರಿ ಬಾಗಿಸಿದರೂ ತುಂಡಾಗಲ್ಲ, ಅಷ್ಟು ಬಲಿಷ್ಠ ಇರಬೇಕು. ಸ್ವಲ್ಪ ಜೋರಾಗಿ ಬಾಗಿಸಿದರೆ ತುಂಡಾಗುವಂತಹ ಕಬ್ಬಿನ ಜೊಲ್ಲೆಯನ್ನ ಬಿಲ್ಲಾಗಿ ಇಟ್ಕೊಂಡಿದ್ದ. ಕಬ್ಬಿನ ಜೊಲ್ಲೆ, ಹೌದಾ? ನೋಡ್ತೇವಲ್ಲ ಎಷ್ಟೋ ಜನ ಸುಮ್ಮನೆ ಮಂಡಿ ಹತ್ರ ಇಟ್ಟು 2 ಸಲ ಜೋರಾಗಿ ಎಳಿತಾರೆ, 2 ತುಂಡಾಗಿ ಹೋಗ್. ಅದನ್ನ ಬಿಲ್ಲು ಅಂತ ಬಳಸ್ತಾ ಇದ್ದಾನೆ. ಇಕ್ಷುಚಾಪ ಅಂತ ಒಂದು ಹೆಸರು. ಅದಕ್ಕೆ ಹಗ್ಗ ಯಾವುದೋ ಬಲಿಷ್ಠವಾದ ಹಗ್ಗ ಅಲ್ಲ. ರುದ್ರದೇವರ ವಿನಾಕ ಧನುಸ್ಸಿಗೆ ವಾಸುಕಿಯೇ ಹಗ್ಗ. ಆದರೆ ಮನ್ಮಥನ ಧನುಸ್ಸಿಗೆ ಹಗ್ಗ ಯಾವುದು? ದುಂಬಿಗಳು ಸಾಲಾಗಿ ನಿಂತಿದ್ದಾವೆ, ಹಗ್ಗವೇ ಅಲ್ಲ. ಆದ್ರೆ ಅದನ್ನು ಎಳೀತಾನೆ ಮನ್ಮಥ, ಅವನಿಗೆ ಗೊತ್ತು. ವಿಶಿಷ್ಟವಾದ ಸುಗಂಧವನ್ನು ಬೀರುವಾಗ ಅವುಗಳೆಲ್ಲ ಹಿಂದಕ್ಕೆ ಬರ್ತವೆ, ಧನುಸ್ಸು ಬಗ್ಗತ್ತೆ. ಹೂಡುವ ಬಾಣ 5 ರೀತಿಯ ಹೂಗಳು, ಅದೇ ಬಾಣ. ಅರವಿಂದ ಮಶೋಕಂಚ ಸೂತಂಚ ನವಮಲ್ಲಿಕ ನೀಲೋತ್ಪಲಂಚ ಪಂಚೈತೆ ಪಂಚಬಾಣಸ್ಯ ಸಾಯಕ. ಕೋಶಕಾರ ಹೇಳ್ತಾನೆ, ಪಂಚಬಾಣ ಅಂತ ಕರೀತೀವಿ ಅವನನ್ನ. 5 ಬಾಣಗಳಿದೆ, ಜಾಸ್ತಿಯೂ ಇಲ್ಲ. ಒಂದೊಂದು ಕಾಲಕ್ಕೆ ಒಂದೊಂದು ಬಾಣವನ್ನ ಬಳಸ್ತಾನವನು. ಕಮಲ ಪುಷ್ಪ ಅರವಿಂದ, ಅಶೋಕ ಪುಷ್ಪ, ಆಯ್ತಾ, ಚೂತ ಮಾವಿನ ಹೂಗಳು ವಸಂತ ಮಾಸದಲ್ಲಿ, ನವಮಲ್ಲಿಕ ಅಂತ ಮಲ್ಲಿಗೆಯಲ್ಲೇ ಒಂದು ಜಾತಿಯ ನವಮಲ್ಲಿಗೆ, ಹಾಗೆ ನೀಲಕಮಲ, ನೀಲೋತ್, ಈ 5 ಹೂಗಳನ್ನೇ ಬಾಣ ರೂಪದಲ್ಲಿ ಬಳಸ್ತಾನಂತೆ. ಎಲ್ಲರ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾನೆ ಇದರಲ್ಲಿ. ಅಷ್ಟು ಬಲ ಮನ್ಮಥನಿಗೂ. ಹಾಗಾಗಿ ಅವನನ್ನ ಇಕ್ಷುಚಾಪ, ಪಂಚಬಾಣ ಹೀಗೆಲ್ಲ ಕರೆಯುವ. ಅಂತಹ ಆ ಪಂಚಬಾಣನಾದ ಮನ್ಮಥ ಬಂದು ನೋಡಿದಂತೆ. ಗಂಡಲರುವಕ್ಕಿತಿರುವಂತ ಇಕ್ಷು ಕೋದಂಡವ ನೆಡೆಗೈಯೊಳ ಅಂತೂ ಚಂಡ ವಿಕ್ರಮನೆ ಇದಿಲಗೋಲ ತಿರುಹುತ ಕಂಡನು ಕುಳಿತಿರ್ದ ಶಿವನ. ಎಡಗೈಯಲ್ಲಿ ಆ ಕಬ್ಬಿನ ಜಲ್ಲೆಯನ್ನ ಹಿಡಿದುಕೊಂಡು ಧನುಸ್ಸಿನಂತೆ ಹಿಡಿದುಕೊಂಡಿದ್ದಾನೆ. ಬಂದು ನೋಡಿದ ರುದ್ರದೇವರು ತಪಸ್ಸು ಮಾಡ್ತಿದ್ರು. ರುದ್ರದೇವರ ದರ್ಶನ ಆಯ್ತು. ಅವರೇನು ಸಾಮಾನ್ಯರಲ್ಲ. ಪರ್ವತದ ಶಿಖರವನ್ನೇ ಧನುಸ್ಸು ಮಾಡಿಕೊಂಡವು. ವಿನಾಕ ಧನುಸ್ಸು, ವಿಶಿಷ್ಟವಾದ ಅಂತಹ ರುದ್ರದೇವರನ್ನು ನೋಡಿದ. ಒಳ್ಳೆ ವಿಶಿಷ್ಟ
ವಿಶಿಷ್ಟವಾದ ತೇಜಸ್ಸು. ಎಷ್ಟಿತ್ತು ತೇಜಸ್ಸು ಅಂದರೆ ಸಾವಿರಾರು ಸೂರ್ಯನಷ್ಟು ತೇಜಸ್ಸಿತ್ತಂತೆ ರುದ್ರದೇವರ. ಕಂಜಬಾಂಧವ ಕಂಜರ ಶತಕೋಟಿ ತೇಜಃಪುಂಜ. ಕಂಜಬಾಂಧವ, ಕಂಜ ಅಂದ್ರೆ ಕಮಲಗಳು ಅಂತ, ನೀರಿನಲ್ಲಿ ಹುಟ್ಟುವಂತ. ಕಮ್ ಅಂತ ನೀರಿಗೆ ಹೆಸರು. ಕಬಂಧ ಮುದಕಂ ಪಾಥಃ. ಉದಹ ಕಂ ಉದಕಂ ಎರಡು ಶಬ್ದಗಳು. ಹಾಗಾಗಿ ಕಂ ಜ ನೀರಿನಲ್ಲಿ ಹುಟ್ಟುವಂತ ಕಮಲ. ಅದಕ್ಕೆ ಅತ್ಯಂತ ಆಪ್ತನಾದ ಬಂಧು ಸೂರ್ಯ. ಸೂರ್ಯೋದಯ ಆದ್ರೆ ಕಮಲ ಅರಳತ್ತೆ, ಇಲ್ಲಿದ್ರೆ ಅಲ್ಲ. ಹಾಗಾಗಿ ಸೂರ್ಯನಿಗೆ ಕಂಜ ಬಾಂಧವ ಅಂತ ಕರೆಯುತ್ತಾರೆ. ಅಂತಹ ಸೂರ್ಯನ ತೇಜಸ್ಸನ್ನ ಮೀರಿಸುವಂತಹ ತೇಜಸ್ಸಿನಿಂದ ಮುಖ ಹೊಳೆಯುತ್ತಾ ಉಂಟು. ಮೃಗಚರ್ಮವನ್ನ ಧರಿಸಿದ್ದಾನೆ. ಮೃಗಧರ ಅಂತ ಮೃಗಚರ್ಮ ಅಂಬಾರ ರುದ್ರದೇವರ ಪ್ರಸಿದ್ಧವಾದ ಹೆಸರು. ಶಾರ್ದೂಲ ಚರ್ಮದ ಸಂಜೋಗದಲ್ಲಿ ಮೃಗಚರ್ಮವನ್ನ ಧರಿಸಿ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಆ ತೇಜಃಪುಂಜವಾದ ಮುಖವನ್ನ ಸ್ವಲ್ಪ ಕೂಡ ಭಯಪಡದೆ ಅಲ್ಲಾಡದೆ ನಿಟ್ಟ ದೃಷ್ಟಿಯಿಂದ ನೋಡಿ ಮನಸ್ಸಲ್ಲೇ ಒಮ್ಮೆ ಕೈಗಿದ್ನಂತೆ. ಇಂಥ ಉಗ್ರ ತಪಸ್ಸು ಮಾಡ್ತಾ ಇರುವ ರುದ್ರದೇವರ ತಪಸ್ಸನ್ನ ನಾನು ಭಂಗ ಮಾಡಬೇಕಲ್ಲ. ಒಮ್ಮೆ ಅನಿಸ್ತು ಮಾಡ್ತಾ ಇದ್ದೇನೆ, ಆದರೆ ಈ ತಪ್ಪು ಮಾಡದಿದ್ದರೆ ಲೋಕ ಎಲ್ಲ ನಾಶ. ಬಿಗಿದ ಪದ್ಮಾಸನ ನಾಸಿಕಾಗ್ರದ ದೃಗುಯುಗಲ ಸಂಚಲಿಸದ ಚಿತ್ತ ಬಗೆದೋರದೆ ತನ್ನ ತಾನೇ ಧ್ಯಾನಿಸುತ್ತಿರ್ಪ ಜಗದೀಶ ನಿರವ ನೋಡಿದನು. ರುದ್ರದೇವರನ್ನ ಬಹಳ ಶಿಷ್ಟವಾಗಿ ವರ್ಣನೆ ಮಾಡುತ್ತಾರೆ. ಬಿಗಿದ ಪದ್ಮಾಸನ, ಕ್ರಮಬದ್ಧವಾಗಿ ಪದ್ಮಾಸನದಲ್ಲಿ ಕೂತಿದ್ದಾರೆ. ನಾಸಿಕಾಗ್ರದ ದೃಗುಯುಗಳ ಸಂಚಲಿಸದ ಚಿತ್ತ. ಗೀತೆ ಹೇಳಿದ ಮಾತು ಪರಮಾತ್ಮ ಹೇಳ್ತಾನೆ. ಏಕಾಗ್ರತೆ ಹೇಗಿರ್ಬೇಕು, ಆ ಏಕಾಗ್ರತೆ ಭಂಗ ಆಗಬಾರದು ಅಂತಾದ್ರೆ ಏನ್ ಮಾಡಬೇಕು? ಸಂಪ್ರೇಕ್ಷ ನಾಸಿಕಾಗ್ರಂ ಸ್ವಂ ಸ್ವಂ ನಾಸಿಕಾಗ್ರಂ ಸಂಪ್ರೇಕ್ಷ. ತಮ್ಮ ತಮ್ಮ ಮೂಗಿನ ತುದಿಯನ್ನ ಕಣ್ಣಿಂದ ನೋಡ್ಬೇಕು. ಮೂಗಿನ ತುದಿ ಅಂದ್ರೆ ಯಾವುದು? ಮೇಲ್ಗಡೆದು ಕೆಳಗಡೆದು? ಮತ್ತೆ ಸಂದೇಹ. ಎರಡನ್ನು ತುದಿ ಅಂತಲೇ ಕರೆಯೋದು ಅಲ್ವಾ? ಡಿಸೆಂಡಿಂಗ್ ಆರ್ಡರ್ ಹೋದ್ರೆ ಒಂದು, ಅಸೆಂಡಿಂಗ್ ಅಲ್ಲಿ ಬಂದ್ರೆ ಇನ್ನೊಂದು ತುದಿ. ಯಾವುದು ನೋಡು? ಕೆಳಗಿಂದ ಮೇಲಿಂದ. ಗೀತೆಗೆ ಬಹಳ ಸೊಗಸಾದ ವ್ಯಾಖ್ಯಾನ ಪುರಂದರದಾಸರು ಕೊಡುತ್ತಾರೆ. ಯವೆ ಹಾಕದೆ ಮೇಲೆ ನೋಡಿ, ಮೇಲಿನ ತುದಿಯನ್ನು ನೋಡಿ, ಕೆಳಗಿಂದಲ್ಲ. ಕೆಳಗಿನ ತುದಿಯನ್ನು ನೋಡ್ಲಿಕ್ಕೆ ಹೋದ್ರೆ ಮತ್ತೆ ಕಣ್ಣು ಸ್ವಲ್ಪ ಆಚೆ ಈಚೆ ಹೋಗ್ತದೆ, ಅದಕ್ಕೆ ಅವಕಾಶ ಇಲ್ಲ. ಮೇಲ್ಭಾಗದ ತುದಿ, ಕಾರಣ ಆಜ್ಞಾಚಕ್ರದ ಕಡೆಗೆ ದೃಷ್ಟಿ ಇರುತ್ತದೆ. ಭೂಮಧ್ಯದಲ್ಲಿರುವ ಆಜ್ಞಾಚಕ್ರದ ಕಡೆಗೆ ದೃಷ್ಟಿ ಏಕಾಗ್ರ ಆಗತ್ತೆ. ಹಾಗೆ ಮತ್ತೆ ಪದ್ಮಾಸನದಲ್ಲಿ ಕೂತ್ಕೊಳ್ಬೇಕು. ನಿಯಮ ಹಾಗೆ ಪುರುಷರಿಗೆಲ್ಲ ವಿಶಿಷ್ಟವಾಗಿ ಪದ್ಮಾಸನವನ್ನೇ ವಿಧಾನ ಮಾಡಿತ್ತು. ಒಂದು ವಿಶೇಷ ಕಾರಣ ಇದೆ. ಈಗಿನ ಕಾಲದಲ್ಲಂತೂ ಅದು ಪ್ರಸಿದ್ಧ. ಬಹಳಷ್ಟು ಜನಕ್ಕೆ ಪದ್ಮಾಸನದಲ್ಲಿ ಕೂಡ್ಲಿಕ್ಕೆ ಬರೋದಿಲ್ಲ. ಅನೇಕ ಕಾರಣಗಳು, ಪರಿಣಾಮ ವಿಪರೀತಗಳು ಬಹಳಷ್ಟಿವೆ, ಅನಾರೋಗ್ಯಗಳಿದೆ. ಅದಕ್ಕೆ ವೈದ್ಯರುಗಳು ಹೇಳೋ ಮೊದಲನೇ ಉಪಾಯ ಏನು ಗೊತ್ತೋ? ಚೆನ್ನಾಗಿ ವಾಕ್ ಮಾಡ್ತೀವಿ, ಚೆನ್ನಾಗಿ ನಡೆದಾಡ್ರಿ. ಪರಿಣಾಮ ದೇವರು ಬರ್ಬೇಕು, ಬ್ರಿಸ್ಕ್ ವಾಕ್ ಅಲ್ವಾ? ಆದರೆ ಅದರಿಂದ ಅವ್ರು ಹೇಳುವಂಥದ್ದು ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆಗತ್ತೆ, ಆಟೋಮೆಟಿಕ್ಲಿ ಉಳಿದದ್ದೆಲ್ಲ ಸರಿ ಹೋಗ್ತಾ ಇರುತ್ತೆ. ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು ವಿಶಿಷ್ಟವಾದ ಗ್ರಂಥಿಗಳು,
ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿಗಳು ಅಂತ ಪ್ರಸಿದ್ಧವಾದ ಶಬ್ದ. ಅದರ ಮೇಲೆ ಒತ್ತಡ ಬಿದ್ದಷ್ಟು ಅದು ನಮ್ಮ ಒಳಗಿರುವ ಸಕ್ಕರೆಯ ಅಂಶವನ್ನ ಕರಗಿಸುವ ದ್ರವವನ್ನ ಹೊರಹಾಕತ್ತೆ. ಪದ್ಮಾಸನದಲ್ಲಿ ಕೂತಾಗ ಎರಡು ಹಿಮ್ಮಡಿಗಳು ಕೂಡ ಆ ಮೇದೋಜೀರಕಗಳ ಮೇಲೆ ಒತ್ತಡ ಹಾಕ್ತಾನೇ ಇರುತ್ತೆ. ಹಾಗಾಗಿ ಹಿಂದಿನ ಕಾಲದವರೆಲ್ಲ ಏನಾದ್ರು ವಾಕಿಂಗ್ ಮಾಡ್ತಿದ್ರ ಮತ್ತವ್ರು ಯಾಕೆ ಚೆನ್ನಾಗಿದ್ರು ಅಂದ್ರೆ ಅವ್ರು ಪದ್ಮಾಸನ ಹಾಕೊಂಡು ಕೂಡ್ತಿದ್ರು, ನಾವು ಕೂತಿದೀವ? ಇಲ್ವಲ್ಲ. ಪರಿಣಾಮ ವಿಪರೀತ ಆಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಅದ್ರ ಮೇಲೆ ಒತ್ತಡ ಬೀಳ್ಬೇಕಲ್ಲ, ಚೆನ್ನಾಗಿ ವಾಕ್ ಮಾಡಿ. ದೇಹ ಮೇಲಿಂದ ಒತ್ತತ್ತೆ, ಕೆಳಕಾಲಿನ ಒತ್ತಡ ಇದೆ, ತಾತ್ಕಾಲಿಕವಾಗಿ ಒಂದಷ್ಟು ಪರಿಹಾರ, ಪೂರ್ಣವಾದ ಪರಿಹಾರ. ಹಾಗಾಗಿ ನತ್ಯುಚ್ಛ್ರಿತಂ ನಾತಿ ನೀಚಂ ಚೇಲಾಜನ ಕುಶೋತ್ತಮ ಕ್ರಮಬದ್ಧವಾದ ಆಸನ ನಿಯಮವನ್ನ ಹೇಳಿ ಪದ್ಮಾಸನದಲ್ಲಿ ಕೂತುಕೊಂಡು ಏಕಾಗ್ರತೆಯಿಂದ ಧ್ಯಾನ ಮಾಡ್ರಿ, ಮಂತ್ರ ಜಪ ಮಾಡ್ರಿ ಅಂತ ಉಲ್ಲೇಖ ಮಾಡಿರು. ಹಾಗೆ ರುದ್ರದೇವರು ಬಿಗಿದ ಪದ್ಮಾಸನದಲ್ಲಿ ಕೂತಿದ್ದಾರಂತೆ. ಅದು ತಪಸ್ಸು ಆರಂಭ ಮಾಡುವಾಗ ಕೂತವರು ಮತ್ತೆ ಆಸನವನ್ನು ಬದಲಾಯಿಸೇ ಇಲ್ಲ. ಅವರು ಕೂಡ್ಲಿಕ್ಕೆ ಆಗತ್ತೋ ಅಂತ ಪ್ರಶ್ನೆ. ಈಗಿನ ಕಾಲದವ್ರಿಗೆ ಹೇಳಿದ್ರೆ ಬಿಡ್ರಿ, ಏನೋ ಕಲ್ಪನೆ ಮಾಡ್ಕೊಂಡ್ರೆ, ಜಾಸ್ತಿ ಇಮ್ಯಾಜಿನ್ ಸ್ಟೋರಿ ಅಷ್ಟೇ. ಆದ್ರೆ ಈಗಿನ ಕಾಲದಲ್ಲೂ ಅಂಥವ್ರು ಇದ್ದಾರೆ, ಇದ್ರು. ನಾವು ಕೇಳಿದಂತ ಹಿಂದೆ ಅವರ ಮಕ್ಕಳುಗಳೇ ಹೇಳಿದ ವಿಷಯ. ಒಬ್ಬ ವಿಶಿಷ್ಟರಾದ ವಿದ್ವಾಂಸರು ಧರ್ಮಶಾಸ್ತ್ರದಲ್ಲಿ ಇದಮಿತ್ತಂತ ತೀರ್ಮಾನ ಕೊಡ್ತಾ ಇದ್ದಂತಹ ವ್ಯಕ್ತಿ, ಅವರ 80ನೇ ವಯಸ್ಸು ಹೆಚ್ಚು ಕಡಿಮೆ. ಆ ಸಮಯದಲ್ಲಿ ಒಮ್ಮೆ 2 ಏಕಾದಶಿ ಬಂತಂತೆ. ಮಕ್ಕಳಿಗೆ ಹೇಳಿದ್ರಂತೆ, ನೋಡ 2ನೇ ಏಕಾದಶಿ ಪೂರ್ತಿ ಅಖಂಡ ಭಾಗವತ ಕೇಳಬೇಕು ಅಂತ ಆಸೆ, ಹೇಳಿಸ್ಬಿಡು. ಸರಿ, 12 ಸ್ಕಂದ ಬೇರೆ ಬೇರೆಯವ್ರ ಹತ್ರ ಹೇಳಿಸೋರು ಅಂತ ಮಕ್ಕಳು ತೀರ್ಮಾನ ಮಾಡಿ ವ್ಯವಸ್ಥೆ ಮಾಡಿ, ಈ ಪುಣ್ಯಾತ್ಮರು ಬೆಳಗ್ಗೆ 2ನೇ ಏಕಾದಶಿ ದೇವರ ಪೂಜೆ ಮುಗಿಸಿ ತೀರ್ಥ ತಗೊಂಡು ಪದ್ಮಾಸನ ಹಾಕಿ ಕೂತವರು ರಾತ್ರಿ 12ನೇ ಸ್ಕಂದ ಮುಗಿದ ಮೇಲೆ ಪದ್ಮಾಸನ ಬಿಚ್ಚಿದ್ರು. ಅಂಥವ್ರು ಇದ್ರು. ನೋಡಿದವ್ರು ಇವತ್ತಿಗೂ ಇದ್ದಾರೆ, ಅವರನ್ನು ನೋಡಿದವರು ಇವತ್ತಿಗೂ ಇದ್ದಾರೆ. ಅಸಾಧ್ಯವಾದದ್ದೇನಲ್ಲ, ಪ್ರಯತ್ನ ಇಲ್ಲ. ಪ್ರಯತ್ನ ಮಾಡಿರಾಗತ್ತೋ? ಖಂಡಿತ ಆಗತ್ತೆ. ಗೀತೆಯೇ ನಮ್ಗೆ ಎಚ್ಚರಿಕೆ ಕೊಡತ್ತೆ, ಒಂದೇ ಸಲಕ್ಕೆ ಪ್ರಯತ್ನ ಮಾಡಬೇಡ್ರಿ, ಆಗಲ್ಲ. ಹಂತ ಹಂತವಾಗಿ ಪ್ರಯತ್ನ ಮಾಡಿದ್ರು ಸಾಧ್ಯ. ಶನೈಶನೈರುಪರಮೇ ಬುದ್ಧ್ಯ ಧೃತಿ ಗೃಹೀತಯ. ಹಂತ ಹಂತವಾಗಿ ಪ್ರಯತ್ನವನ್ನ ಮುಂದುವರೆಸಿ ಖಂಡಿತ ಆಗುತ್ತೆ. ಹಾಗೆ ಬಿಗಿದ ಪದ್ಮಾಸನದಿ ನಾಸಿಕಾಗ್ರದಿ ದೃಗುಯುಗಳ ಸಂಚಲಿಸದ ಚಿತ್ತ. ಏಕಾಗ್ರವಾದ ಮನಸ್ಸು, ಅಂತಹ ಏಕಾಗ್ರ ಮನಸ್ಸಿನಲ್ಲಿ ನಿರಂತರ ತಮ್ಮೊಳಗೆ ಇರುವ ಭಗವಂತನ ರೂಪವನ್ನ ಚಿಂತನೆ ಮಾಡ್ತಾ ಕೂತಿದ್ದಾರೆ ರುದ್ರದೇವರು. ತನ್ನ ಬಗೆದೋರದೆ ತಾನೇ ಧ್ಯಾನಿಸುತ್ತಿರ್ಪ. ತಾವು ಯಾವ ಉದ್ದೇಶದಿಂದ ತಪಸ್ಸು ಮಾಡ್ತಾ ಇದ್ದೇವೆ ಅಂತ ಯಾರಿಗೂ ಅದರ ಸ್ಪಷ್ಟತೆ ಇಲ್ಲ. ಆದ್ರೆ ತಮ್ಮೊಳಗೆ ಇರತಕ್ಕಂತಹ ಭಗವಂತನ ರೂಪವನ್ನ ಕಾಣ್ತಾ ಏಕಾಗ್ರ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವರು ಈ ಪದ್ಯಕ್ಕೊಂದು ಅನುವಾದ ಮಾಡಿದ್ದಿದೆ, ತನ್ನ ತಾನೇ ಧ್ಯಾನಿಸುತ್ತಿರ್ಪ ಅಂತ. ತಮ್ಮನ್ನೇ ತಾವು ಧ್ಯಾನ ಮಾಡ್ತಾ ಇದ್ರು. ಜಗದೀಶ ನಿರವ ನೋಡಿದನು, ಏನರ್ಥ ಹೇಳಬೇಕು? ಹಾಗಾದ್ರೆ ಬೇರೆಯವ್ರನ್ನ ಧ್ಯಾನ ಮಾಡಿದ ಅಂತ ಹೇಳಬೇಕಾ? ಹೌದು. ಪ್ರಮಾಣ ಏನು? ಕೆಲವರ ಪ್ರಕಾರ, ಶೈವ ಸಿದ್ಧಾಂತದ ಪ್ರಕಾರ ಶಿವನೇ ಸರ್ವೋತ್ತಮ, ಅವನಿಗಿಂತ ದೊಡ್ಡವನಿಲ್ಲ, ಅವನೇ ಜಗದೀಶ ಅನ್ನೋ ಅರ್ಥದಲ್ಲಿ. ಆದ್ರೆ ಯಜುರ್ವೇದದ ರುದ್ರ ಮಂತ್ರದಲ್ಲಿ ಸ್ಪಷ್ಟವಾದ ಮಾತಿ, ನಿಮ್ಮೊಳಗೆ ಇರುವ ನರಸಿಂಹದೇವರ ಪ್ರಾರ್ಥನೆ ಮಾಡ್ರಿ. ರುದ್ರದೇವರೊಳಗೆ ನರಸಿಂಹದೇವರ ಸನ್ನಿಧಾನ ಉಂಟು.
ತುಹಿ ಶ್ರುತಂಗರ್ತಸದಂ ಯುವಾನಂ ಮೃಗನ್ನ ಭೀಮಮುಪಹತ್ನು ಮುಗ್ರಂ ವೃಡಾಚರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ಮನ್ನಿವ ಪಂತು ಸೇನಾಃ. ರುದ್ರಮಂತ್ರ ಹೇಳಿ, ನಿಮ್ಮೊಳಗೆ ಇರುವ ಒಳ್ಳೆ ತಾರುಣ್ಯದ ವಯಸ್ಸು ಪರಮಾತ್ಮನಿಗೆ ಯಾವತ್ತೂ ಅದು ಕೆಳಗೂ ಹೋಗಲ್ಲ, ಮೇಲೂ ಇಲ್ಲ, ಕಡಿಮೆನೂ ಆಗಲ್ಲ, ಜಾಸ್ತಿನೂ ಇಲ್ಲ. ಎಷ್ಟು? ವಯಸ್ಸ ಪಂಚವಿಂಶಕ ಅಷ್ಟೇ. ಬಹಳ ಸ್ವಾರಸ್ಯ ಭವಿಷ್ಯೋತ್ತರದಲ್ಲಿರುವ ಮಾತು. ವ್ಯಾಸರು ಹೇಳಿದ ದಿವಸದಿಂದ ಇವತ್ತಿಗೂ ನಾವು ಹೇಳೋದೆಷ್ಟು? ವಯಸ್ಸ ಶ್ರೀನಿವಾಸನ ವಯಸ್ಸು ಎಷ್ಟು ಅಂದ್ರೆ 25. ಯುಗಗಳು ಕಳೆದವರು 25. ಅರ್ಥ ಏನು? ಪರಮಾತ್ಮನಿಗೆ ವಯಸ್ಸಿನ ಪರಿಮಿತಿ ಇಲ್ಲ, ನಿತ್ಯ ತರುಣ, ನಿತ್ಯ ತಾರುಣ್ಯ ಪರಮಾತ್ಮನ. ಹಾಗಾಗಿ ಯುವಾನಂ, ಸದಾ ಯುವಕ, ಸಿಂಹದಂತೆ ಇದ್ದಾನೆ, ನರಸಿಂಹನಾಗಿದ್ದಾನೆ. ಮೃಗಂ ನ ಭೀಮಂ, ದುಷ್ಟರಾದ ದೈತ್ಯರನ್ನ ಸಂಹಾರ ಮಾಡತಕ್ಕಂತಹ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಪರಿವಾರ ಇದೆಯಲ್ಲ, ಭೂತ ಪ್ರೇತಾದಿ ಗಣಗಳು, ಅವುಗಳ ಬಾಧೆ ನಮಗಾಗದಂತೆ ಮಾಡಿ. ಏ ಸೇನಾಹ ಅಸ್ಮದನ್ಯಂ ನಿವಪಂತು. ಹಾಗಾಗಿ ತನ್ನೊಳಗೆ ಇದ್ದಂತಹ ಜಗದೀಶನಿರವ ಧ್ಯಾನಿಸುತ್ತಿಪ್ಪನ ನೋಡಿದನು. ಆ ಭಗವಂತನ ರೂಪವನ್ನ ಉಪಾಸನೆ ಮಾಡ್ತಾ ಇರತಕ್ಕಂತಹ ರುದ್ರದೇವರನ್ನ ಮನ್ಮಥ ದರ್ಶನ ಮಾಡಿದ ಅನ್ನತಕ್ಕಂತಹ ಅಂಶವನ್ನು ತಿಳಿಸ್ತಾ ಇವತ್ತಿನ ಚಿಂತನೆಯನ್ನ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ. ಕರ್ಮಣ ಮನಸಾ ವಾಚಾ ಚೇಷ್ಟಾ ಮಮ ನಿತ್ಯಶಃ ಏಷವಾರಾಧನೆ ಸ್ಯಾತ್ ಜನ್ಮ ಜನ್ಮಾಂತರೇಷ್ವಪಿ. ಶ್ರೀಹರಯೇ ನಮಃ. ಓಂ